ಇವತ್ತು ಈ ಜಯಸಿಂಹನ ಜೀವನದಲ್ಲೇ ಮಹತ್ವವಾದ ದಿನ. ನನ್ನ ಪ್ರೀತಿಸುವ ಜನಗಳಿಗೆ, ನನ್ನ ಹೃದಯಕ್ಕೆ ಹತ್ತಿರವಾದವರಿಗೆ ಉತ್ತರ ಕೊಡೋ ದಿನ. ಎಲ್ರಿಗೂ ನಮಸ್ತೆ. ಕನ್ನಡ ಕ್ಯಾಮರಾ ಅಫಿಷಿಯಲ್ ಯೂಟ್ಯೂಬ್ ವಾಹಿನಿಯ ಸಮಸ್ತ ಎಲ್ಲ ವೀಕ್ಷಕರಿಗೂ ಮೊದಲಿಗೆ ಆತ್ಮೀಯದಂಥ ಸ್ವಾಗತ. ಈಗಾಗಲೇ ನಿಮಗೆಲ್ಲ ಮಾಹಿತಿ ಇರೋ ಹಾಗೆ ಏಪ್ರಿಲ್ 17ರಿಂದ ಆ್ಯಂಡ್ ಇವತ್ತಿಂದ ಕೆಲವೊಂದಷ್ಟು ಥಿಯೇಟ್ರ್ ರೈಸ್ ಆಗಿದೆ. ಅದರಲ್ಲಿ ಭಾಳ ಪ್ರಮುಖವಾಗಿ ಇವತ್ತು ಮೈಸೂರಿನ ಗಾಯತ್ರಿ ಥಿಯೇಟರ್ನಲ್ಲಿ ಸಿನಿಮಾ ಬಿಡುಗಡೆ ಆಗಿದೆ. ನಾನು ಮಾತಾಡ್ತಿರುವಂಥದ್ದು ಇಟ್ ಇಸ್ ಒನ್ ಆ್ಯಂಡ್ ಓನ್ಲಿ 25 ವರ್ಷಗಳ ನಂತರವೂ ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಿದ್ಧತೆಯನ್ನು ಅದ್ಧೂರಿಯಾಗಿ ಮಾಡಿಕೊಂಡು ಇತಿಹಾಸವನ್ನು ಸೃಷ್ಟಿ ಮಾಡ್ತಿರ್ತಕ್ಕಂಥ ಸಿನಿಮಾ ದಟ್ ಈಸ್ ಕೋಟಿಗೊಬ್ಬ. ಆ ಒಂದು ಸಿನಿಮಾದ ಬಗ್ಗೆ ನಾನು ಟಾಕ್ ಮಾಡ್ತಿರುವಂಥದ್ದು ಈಗ. ನಿಮಗೆ ಮುಂಚೆ ಹೇಳಿದೆ ವಿಡಿಯೋಗಳಲ್ಲಿ ಮಾಡಬೇಕಾದ್ರೆ ಆಲ್ಮೋಸ್ಟ್ ನಾನು ಇದುವರೆಗೂ ಸುಮಾರು ಕೋಟಿಗೊಬ್ಬ ಸಿನಿಮಾ ಏಪ್ರಿಲ್ 10ಇಂದ ಏನು ಮರುಬಿಡುಗಡೆ ಆಯಿತು ಅಲ್ಲಿಂದ ಸಾಧ್ಯವಾದಷ್ಟು ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ಸನ್ನು ನಾನು ಪಡ್ಕೊಂಡು ಮಾಹಿತಿಯನ್ನು ಸಂಗ್ರಹ ಮಾಡಿ ಕಲೆ ಹಾಕಿ ಆ ಸಿನಿಮಾದ ಬಗ್ಗೆ ಏನೆಲ್ಲ ಕೆಲವೊಂದು ಸ್ವಾರಸ್ಯಕರವಾದ ಘಟನೆಗಳನ್ನು ಹೇಳಬೇಕು ಮತ್ತು ಹೇಗೆ ಅದು ವಿಜೃಂಭಣೆಯಿಂದ ತನ್ನತ್ತ ತನ್ನ ಹೃದಯದ ಅಭಿಮಾನಿಗಳನ್ನು ಹೇಗೆ ಕರೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೋ, ಇತಿಹಾಸವನ್ನು ಸೃಷ್ಟಿ ಹೇಗೆ ಮಾಡ್ತಾ ಇದೆ ಅವೆಲ್ಲವನ್ನು ನಿಮ್ಮ ಮುಂದೆ ಇಡ್ತಾ ಬಂದೀನಿ. ಮೈಸೂರು ಅಂದಮೇಲೆ ನಿಮಗೆ ಹೇಳಲೇಬೇಕಾ, ಮೈಸೂರು ಅಂತಕ್ಕಂಥದ್ದು ಅವರಿಗೆ ಭಾಳ ನೆಚ್ಚಿನ ತಾಣ. ಅದು ಇಟ್ ವಾಸ್ ಎ ಬ್ಯೂಟಿಫುಲ್ ಪ್ಲೇಸ್ ಫಾರ್ ಹಿಮ್. ಅವರ ಬಹುತೇಕ ಸಿನಿಮಾ ಶೂಟಿಂಗ್ಗಳು ಅಲ್ಲೇ ನಡೆದಿರುವಂಥದ್ದು. ಹಾಗಾಗಿ ಭಾಳ ನೆಚ್ಚಿನ ತಾಣ ಅವರಿಗೆ. ಮೈಸೂರು ರತ್ನ ಅಂತಕ್ಕಂಥ ಬಿರುದನ್ನು ಯಾವುದೋ ಕಾಲಘಟ್ಟದಲ್ಲಿ ಯಾವತ್ತೂ ಕೊಟ್ಟಾಗ್ಬಿಡಿದೆ ಅಭಿಮಾನಿಗಳು. ಏಕೆಂದರೆ ಈ ಸರ್ಕಾರದ ಪ್ರಶಸ್ತಿಗಳು, ಸರ್ಕಾರದ ಉಡುಗೊರೆಗಳು ಅಥವಾ ಸರ್ಕಾರದ ಗೌರವಗಳಿಗಿಂತ ಅಭಿಮಾನಿಗಳು ತಮ್ಮ ಹೃದಯದಲ್ಲಿ ಕೊಡ್ತಾರಲ್ಲ ಗೌರವ, ರೆಸ್ಪೆಕ್ಟ್, ಅದನ್ನು ಈ ಬೇರೆ ಯಾವ ಗೌರವ ಕೂಡ ರಿಪ್ಲೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಥರದ ಗೌರವವನ್ನು ಪಡ್ಕೊಂಡಿರೋದು ಅಭಿನವ ಭಾರ್ಗವ, ಸಾಹಸ ಸಿಂಹ, ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಿಲ್ಲ. ಅದು ಪ್ರತಿಯೊಬ್ಬರು ಒಪ್ಕೊಳ್ಳೇಬೇಕು. ಎವ್ರಿ ಒನ್ ಶುಡ್ ಅಕ್ಸೆಪ್ಟ್ ದಟ್. ಹಾಗಾಗಿ ಮೈಸೂರಲ್ಲಿ ಭಾಳ ಅದ್ಧೂರಿಯಾಗಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ. ಅವರಲ್ಲಿ ಒಬ್ಬ ಅಭಿಮಾನಿ ಒಬ್ಬರು ಭಾಳ ಅದ್ಭುತವಾಗಿ ಈಗ ಮೈಸೂರಲ್ಲಿ ಬಿಡುಗಡೆ ಆದಂಥ ಸಿನಿಮಾ ಯಾವ ಮಟ್ಟಿಗೆ ಹೋಗ್ತಾ ಇದೆ ಅಂತ. ಆ್ಯಸ್ ಯೂಶ್ವಲ್ ವಿಜೃಂಭಣೆಯ ಕೆಲವೊಂದು ಸ್ಕೀಮ್ಸ್ ಏನು ಮಾಡಿದ್ರೆ ಯೋಜನೆಗಳು, ಅವ್ರ ಕಾರ್ಯಕ್ರಮಗಳು, ಅದರಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಕಟ್ಔಟ್ ಹಾಕಿರುವಂಥದ್ದು, ಹೇಗೇನು ಅದಕ್ಕೆ ಹಾರಗಳನ್ನು ಹಾಕುವಂಥದ್ದಾಗಿರ್ಬೋದು, ಅನ್ನ ಸಂತರ್ಪಣೆ ಆಗಿರ್ಬೋದು, ರಕ್ತದಾನ ಶಿಬಿರ ಆಗಿರ್ಬೋದು, ಹಣ್ಣುಗಳನ್ನು ಹಂಚೋದಾಗಿರ್ಬೋದು, ಸ್ವೀಟ್ಸನ್ನ ಡಿಸ್ಟ್ರಿಬ್ಯೂಷನ್ ಮಾಡೋದಾಗಿರ್ಬೋದು, ಇದಂತೂ ಸದಾಕಾಲ ಕಂಟಿನ್ಯೂ ಆಗ್ತಾ ಇರುತ್ತೆ. ಹಾಗಾಗಿ ನನಗೆ ಭಾಳ ಕುತೂಹಲ ಅನಿಸಿದ್ದು, ಒಬ್ಬರು ಅಭಿಮಾನಿ ಅವರು ಭಾಳ ಅದ್ಭುತವಾಗಿ ಹೇಳಿದ್ದಾರೆ ಸರ್ ಬಗ್ಗೆ. ಅದನ್ನು ದಯಮಾಡಿ ನೀವು ಕೇಳಲೇಬೇಕು. ಅದಕ್ಕೋಸ್ಕರ ನಾನು ಒಂದಷ್ಟು ಹೇಳಿಬಿಟ್ಟಿದ್ರ ಬಗ್ಗೆ ಆ ವಿಡಿಯೋನ ಪ್ಲೇ ಮಾಡೋಣ ಅಂತ ಅಂದ್ಕೊಂಡು ನಾನು ವಾಹಿನಿ ಮುಖಾಂತರವಾಗಿ ಬಂದಿದ್ದು. ಅವ್ರು ಏನು ಹೇಳಿದರೆ ಭಾಳ ಹಾರ್ಟ್ಫುಲ್ ಟಾಕ್ ಮಾಡಿದ್ದಾರೆ ಅವರು. ಈ ವಿಷ್ಣು ಸರ್ ಅಭಿಮಾನಿಗಳು ಅಂದರೆ ಯಾವುದೇ ರೀತಿಯ ಅಹಿತಕರ ಘಟನೆಗೆ ಅವರು ಅವಕಾಶ ಮಾಡೋದಿಲ್ಲ, ಶಾಂತಿ ಪ್ರಿಯರು ಅನ್ನಲಿಕ್ಕೆ. ಹೇಗೆ ಅವರಿದ್ದರು, ಅವ್ರ ಸಿನಿಮಾಗಳು ಹೇಗೆ ರನ್ ಆಗ್ತಾ ಇದೆ ಈಗ, ಅವೆಲ್ಲವನ್ನು ಅವರು ಭಾಳ ಅದ್ಭುತವಾಗಿ ಹೇಳಿದ್ದಾರೆ. ದಯಮಾಡಿ ಆ ವಿಡಿಯೋನ ನೀವೇ ನೋಡಿ. ಈಗ 25 ವರ್ಷ ಆಗಿ ಇವತ್ತು ರಿಲೀಸ್ ಆಗ್ತಾ ಇದೆ. ಆಲ್ ಓವರ್ ಕರ್ನಾಟಕ ಅತ್ಯಂತ ಈ ಸಿನಿಮಾ ಇವತ್ತು ಬಿಡುಗಡೆ ಆಗ್ತಾ ಇದೆ. ಮೊನ್ನೆ ಬೆಂಗಳೂರಲ್ಲೂ ಸಹ ವಿಶ್ವ ದಾಖಲೆ, ಇಡೀ ಇತಿಹಾಸದಲ್ಲೇ 17 ವರ್ಷ ಆದ್ರೂ ಒಬ್ಬ ವಿಷ್ಣುವರ್ಧನ್ಗೆ ಈ ಮಟ್ಟಕ್ಕೆ ಬೃಹತ್ತರವಾಗಿ ಒಂದು ಅಭಿನಂದನೆಗಳು ಮತ್ತೆ ಇಷ್ಟು ದೊಡ್ಡ ಹೂವಿನ ಗಂಧದ ಹಾರಗಳನ್ನು ಹಾಕಿ ಪಟಾಕಿ ಸಿಡಿಸಿ ಅನ್ನ ಸಂತರ್ಪಣೆ ಮಾಡಿ ಎಲ್ಲನೂ ಮಾಡ್ತಿರೋದು ಇದು ಒಂದು ವಿಶ್ವ ದಾಖಲೆ. ಅವರು ಮಾಡಿದಂತ ಒಳ್ಳೆ ಕೆಲಸ, ಅವರು ನಾಳೆ ಮಾಡಿದಂತ ಒಳ್ಳೆ ಆಕ್ಟಿಂಗು, ಅಭಿಮಾನಿಗಳ ಹೃದಯವನ್ನು ಗೆದ್ದಂತ ಮಹಾನ್ ಚೇತನ ಅದು ಸಾಹಸ ಸಿಂಹ ವಿಷ್ಣುವರ್ಧನ್. ಆ ವಿಷ್ಣುವರ್ಧನ್ ಇವತ್ತು ಹಬ್ಬದ ವಾತಾವರಣದಲ್ಲಿ ಒಬ್ಬ ಶರಣರ ಮರಣದಲ್ಲಿ ನೋಡುವಂತಾರೆ. ಒಬ್ಬ ಮನುಷ್ಯ ಏನು ಒಳ್ಳೇದು ಮಾಡಿದನಕ್ಕೆ ಅದು ಶರಣರ ಮರಣದಲ್ಲಿ ನೋಡುವುದಕ್ಕೆ ಅದಕ್ಕೆ ವಿಷ್ಣುವರ್ಧನ್ ಸಾಕ್ಷಿ. ವಿಷ್ಣುವರ್ಧನ್ಗೆ ಇವತ್ತು ಎಲ್ಲೆಲ್ಲೂ ಒಂದು ಅಭಿನಂದನೆಗಳು. ಇಷ್ಟು ಮಟ್ಟಿಗೆ ಜನ ಅಭಿಮಾನಿಗಳು ಇವತ್ತಿನ ಜನರೇಷನ್ನು, ಹಳೆ ಜನರೇಷನ್ನು ಎಲ್ಲ ಸೇರ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೂ ಯಾರಿಗೂ ಗೊತ್ತೇ ಇದ್ದಂಗೆ ಮಾಡಿರುವಂತ ಸೇವೆ, ಮಾಡಿರುವಂತ ದಾನ ಧರ್ಮ ಅದು ಇವತ್ತು ಅಚ್ಚರಿಯಾಗಿ ಉಳಿದಿರುವಂತದ್ದು. ಅವ್ರು ಯಾವತ್ತೂ ಹೇಳ್ತಾ ಇದ್ರು, ನಾವು ಕೊಟ್ಟಿದ್ದನ್ನು ಯಾರಿಗೂ ಹೇಳ್ಬಾರ್ದು, ಎಲ್ಲ ನನಗೆ ಅಭಿಮಾನಿಗಳು ಕೊಟ್ಟಿರೋದು ಅಂತ. ಆ ಅಭಿಮಾನಿಗಳು ಕೊಟ್ಟಿರೋದನ್ನ ನಾನು ಕೊಡ್ತಾ ಇದ್ದೀನಿ ಅಂತ. ಅದು ನಿಜವಾದ ದೊಡ್ಡ ಗುಣ ಅವ್ರದ್ದು. ಅದೇ ಇವತ್ತು ಅಭಿಮಾನಿಗಳನ್ನ ಕಾಯ್ತಾ ಇರೋದು. ಅದೇ ತರ ಅಭಿಮಾನಿಗಳು ಅಷ್ಟೇ, ಯಾವುದೇ ತರ ಗುಂಡಾವರ್ತನೆ ಏನು ಅಲ್ಲದೆ ವಿಷ್ಣುವರ್ಧನ್ ಯಾವ ದಾರಿಯಲ್ಲಿ ನಡ್ಕೊಂಡ್ಬಂದ್ರು ಅಭಿಮಾನಿಗಳು ಅದೇ ದಾರಿಯಲ್ಲಿ ಅವರ ಸ್ವಂತ ದುಡ್ಡಿಂದ ಎಲ್ಲೋ ಕಲೆಕ್ಷನ್ ಮಾಡಿ ಎಲ್ಲೋ ಯಾರ ತನ್ನ ದುಡ್ಡು ಇಸ್ಕೊಂಡು ಮಾಡ್ತಾ ಇಲ್ಲ. ಪ್ರತಿಯೊಬ್ಬ ಅಭಿಮಾನಿ ಸ್ವಂತ ದುಡ್ಡಿಂದ ಖರ್ಚು ಮಾಡಿ ಒಂದು ಹಬ್ಬದ ವಾತಾವರಣ ಮಾಡ್ತಾ ಇರುವಂತ